ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಮೇಜರ್ ಮಿಸ್ಟೇಕ್ಸ್ನ ಕಾಮನ್ ಮಿಸ್ಟೇಕ್ಸ್ನ ಯಾವ ವಿದ್ಯಾರ್ಥಿಗಳು ಕೂಡ ಮಾಡ್ತಾರೆ, ದಯವಿಟ್ಟು ಇದನ್ನು ಮಾಡಬೇಡಿ. ಇದರಿಂದ ನೀವು ತೊಂದರೆ ಅನುಭವಿಸ್ತಿದ್ದೀರಾ, ನಿಮಗೆ ಸೀಟ್ ಕೂಡ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಿದೆ. ಏನು ಮಿಸ್ಟೇಕ್ಸು, ಯಾವ ರೀತಿ ಮಿಸ್ಟೇಕ್ಸ್ನ ಮಾಡ್ತೀರಾ, ಅದರಿಂದ ಹೇಗೆ ಬರೋದು, ಓವರ್ಕಮ್ ಮಾಡೋದು ಅಂತ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೈನ್ ಥಿಂಗ್ ಡೇಟ್ಗಳ ಮಿಸ್ ಮಾಡ್ಕೊಳ್ಳೋದು. ಮೈನ್ ಥಿಂಗ್ ಇದು ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ಮೈನ್ ಥಿಂಗ್ ಪ್ರತಿಯೊಂದಕ್ಕೂ ಡೇಟ್ ಇರುತ್ತೆ. ಲೈಕ್ ಎಕ್ಸಾಮ್ ಡೇಟ್ ಆಗಿರ್ಬೋದು, ಆಪ್ಷನ್ ಡೇಟ್ ಆಗಿರ್ಬೋದು, ಕೌನ್ಸೆಲಿಂಗ್, ಹಾಲ್ ಟಿಕೆಟ್ ಎಲ್ಲ ರೀತಿ ಡೇಟ್ಗಳು ಕೂಡ ಇರ್ತವೆ. ಪ್ರತಿಯೊಂದು ಕೂಡ ಹಂತಕ್ಕೂ ಕೂಡ ಸ್ಪಷ್ಟ ದಿನಾಂಕ ಕೂಡ ಇರುತ್ತೆ. KE MCC ಹಾಲಿಡೇ ಕೊಡೋದಲ್ಲಾಗಿರ್ಬೋದು, ನಿಮಗೆ ಅವಕಾಶ ಇರುತ್ತೆ. ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಮೈನ್ ಥಿಂಗ್ ನನ್ನ ಸಜೆಷನ್ ಏನಂದರೆ, ಲೈಕ್ ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ಲೈಕ್ ನಿಮಗೆ ಕ್ಯಾಲ್ಕುಲೇಟ್ರು, ಮೊಬೈಲ್ ರಿಮೈಂಡರ್ ಕೂಡ ಇಟ್ಕೊಳ್ಳಿ. ನಿಮಗೆ ಎಷ್ಟು ಯೋಚನೆ ಬರುತ್ತೆ, ಐಡಿಯಾ ಬರುತ್ತೆ ಈ ರೀತಿ ನೀವು ಅಂತೇಳಿ. ಮೇನ್ ಥಿಂಗ್ ಡೇಟ್ಗಳು ಕೂಡ ಇರ್ತವೆ. ಆ ಡೇಟ್ಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮೇನ್ ಥಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಕೂಡ ಆದರೂ ಕೂಡ ಕೆಲವರಿಗೆ ಆಫ್ಲೈನ್ ಕೂಡ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕಾದ್ರೆ ಮೇನ್ ಡಾಕ್ಯುಮೆಂಟ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಇನ್ನು ಕೂಡ ಎಕ್ಸಾಮ್ ಆದ ನಂತರ ಹೇಳ್ತಾ ಇದ್ದೀನಿ, ಲೈಕ್ ನಿಮ್ಮ ಸ್ಕೋರ್ ಕಾರ್ಡ್ ಆಗಿರ್ಬೋದು, ನಿಮ್ಮ SSLC PUC ಇದು ಮಾರ್ಕ್ಸ್ ಕಾರ್ಡ್, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಇನ್ಕಮ್ ಆ್ಯಂಡ್ ಕಾಸ್ಟ್ ಆಗಿರ್ಬೋದು, ನಿಮ್ಮ ಡೊಮೈಸೈಲ್ ಸರ್ಟಿಫಿಕೇಟ್ ರಾಜ್ಯ ನಿವಾಸ ಅಭ್ಯರ್ಥಿಗಳಿಗೆ, ಕ್ಯಾಸ್ಟ್ ಸರ್ಟಿಫಿಕೇಟ್, TC, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆ್ಯಂಡ್ ಕೌನ್ಸಿಲಿಂಗ್ ಫೀಸ್ ಚಲನ್. ಇದು ಆಫ್ಟರ್ ನಿಮ್ದು ಎಕ್ಸಾಮ್ ಆದ ನಂತರ ಕೂಡ ಪ್ರೊಸೆಸ್ ಇರೋ ಕಾರಣ ಈ ಮೇನ್ ಡಾಕ್ಯುಮೆಂಟ್ಗಳು ಇರಬೇಕಾಗುತ್ತೆ. ಲೈಕ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕಂದ್ರೆ ಇನ್ ಕೇಸ್ ಆನ್ಲೈನಲ್ಲಿ ಕೂಡ ಆಗುತ್ತೆ. ಇನ್ ಕೇಸ್ ನಮ್ಮ ವಿದ್ಯಾರ್ಥಿಗಳು ಹೋಗಬೇಕಾಗುತ್ತೆ, ಅವ್ರಿಗೂ ಕೂಡ ಮೇಂಟರ್ಕೊಳ್ಳಿ. ಈ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಕಡ್ಡಾಯವಾಗಿ ಇರಬೇಕಾಗುತ್ತೆ. ನೀವು ಜಸ್ಟ್ ನೋಟ್ ಆನ್ ಮಾಡ್ಕೊಳ್ಳಿ ಈಗಲೇ ಬೇಕಾದರೆ. ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಐಡಿಯಾ ಬರುತ್ತೆ. ಆಫ್ಟರ್ ಎಕ್ಸಾಮ್ ನೀವು ಏನೆಲ್ಲ ಮಾಡಬೇಕು, ಯಾವೆಲ್ಲ ಇರಬೇಕು ಅಂತ ನಿಮಗೆ ಐಡಿಯಾ ಬರುತ್ತೆ. ಇಲ್ಲಿ ಮೇನ್ ಥಿಂಗ್ ಆಪ್ಷನ್ ಎಂಟ್ರಿ ಕಂಡಕ್ಟ್ ಕೂಡ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮುಖಾಂತರವೇ ವಿದ್ಯಾರ್ಥಿಗಳು ತಮ್ಮ ಸೀಟ್ ಆಯ್ಕೆ ಮಾಡಬೇಕು. ಇಲ್ಲಿ ಏನು ಮಾಡ್ತಾರೆ ಅಂತ, ಇಲ್ಲಿ ಏನು ಮಾಡಬೇಕು ಅಂದರೆ, ನಿಮಗೆ ಏನು ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಆ ಕಾಲೇಜಸ್ನ ಮಾತ್ರ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಅನಾವಶ್ಯಕವಾಗಿ ನಿಮಗೆ ಬೇಕಾಬಿಟ್ಟು ಹೆಚ್ಚು ಆಯ್ಕೆ ಮಾಡಿದ್ರೆ ನಿಮಗೆ ಕೆಳಮಟ್ಟದ ಕಾಲೇಜ್ ಕೂಡ ಬರುತ್ತೆ. ಲೈಕ್ ಲೋ ಲೆವೆಲ್ ಕಾಲೇಜಸ್ ಕೂಡ ನೀವು ಪಡೆದುಕೊಳ್ಳಬಹುದು. ಕಟ್ ಆಫ್ ನೋಡಿಕೊಂಡು ಅನಾಲಿಸಿಸ್ ಕೂಡ ಮಾಡಿಕೊಂಡು ನೀವು ಪ್ರಾಯೋಗಿಕವಾಗಿ ನೀವು ಆಪ್ಷನ್ ಎಂಟ್ರಿಗೆ ನೀವು ಆಯ್ಕೆ ಕೂಡ ಮಾಡಬೇಕಾಗುತ್ತೆ. ಇದು ಮೇನ್ ಮ್ಯಾಟ್ರು ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಇದನ್ನ ಗ್ಯಾಪ್ ನೋಡ್ಕೊಳ್ಳಿ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಮಾಕ್ ಅಲಾಟ್ಮೆಂಟ್ ಸೀಟ್ ಆಗುತ್ತೆ. ಲೈಕ್ ನಿಮಗೆ ಮಾಕ್ ರೌಂಡ್ ಅಂತ ಇರುತ್ತೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಇರುತ್ತೆ. ಮಾಕ್ ರೌಂಡ್ ಅಂದರೆ ಒಂದು ಟೆಂಪರರಿ ರೌಂಡ್ ಆಗಿರುತ್ತೆ. ಮಾಕ್ ರೌಂಡಲ್ಲಿ ನಿಮಗೆ ಜಸ್ಟ್ ಐಡಿಯಾ ಬರಲಿ ಅಂತೇಳಿ ಅದನ್ನು ಕಂಡಕ್ಟ್ ಕೂಡ ಮಾಡ್ತಾರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಬಟ್ ನಿಮಗೆ ಯಾವ ಸೀಟ್ ಸಿಗ್ಬೋದು ಅನ್ನೋದು ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಒಂದು ಐಡಿಯಾ ಬರುತ್ತೆ. ಕೆಲ ವಿದ್ಯಾರ್ಥಿಗಳು ಇದನ್ನ ಲೈಟಾಗಿ ತೆಗೆದುಕೊಳ್ತಾರೆ, ಏನೂ ಆಗೋದಿಲ್ಲ ಇದು ಅಂದ್ಕೊಂಡು. ಅವರಿಗೆ ಮೇನ್ ಸೀಟ್ ಅಲಾಟ್ಮೆಂಟ್ ಆದಾಗ ರೌಂಡ್ಸಲ್ಲಿ ಅವರಿಗೆ ಆ ಸೀಟ್ ಮಿಸ್ ಆಗೋ ಚಾನ್ಸಸ್ ಕೂಡ ಇದೆ. ಅದಕ್ಕೋಸ್ಕರ ಇದು ಕೂಡ ಗ್ಯಾಪ್ನ ಇರಬೇಕಾಗುತ್ತೆ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ. ಅದು ನೆಕ್ಸ್ಟ್ ಪ್ರೊಸೀಜರ್ ಆದರೂ ಕೂಡ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅದು ಬಂದಾಗ ನಿಮಗೆ ಐಡಿಯಾ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ನಿಮಗೆ ಸೀಟ್ ಕೂಡ ಬಂತು ಅಂದರೆ ನೀವು ಅದನ್ನು ರಿಪೋರ್ಟ್ ಮಾಡದೇ ಇದ್ರೆ ಕೂಡ ನಿಮಗೆ ನಷ್ಟ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು. ಹೇಗೆ ಅಂದರೆ, ನೀವು 100% ನಿಮ್ಗೆ ಸೀಟ್ ಸಿಕ್ಕೋ ನಂತರ ನೀವು ಕನ್ಫರ್ಮೇಷನ್ ಕೂಡ ಮಾಡಬೇಕಾಗುತ್ತೆ. ಅಥವಾ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ತೀನಿ ಅಂತೇಳಿ ನೀವು ಕೂಡ ಚಾಯ್ಸ್ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್. ಸೀಟ್ ಸಿಕ್ಕಾದ ನಂತರ ನೀವು ಏನು ಮಾಡಬೇಕು ಅನ್ನೋದನ್ನ ನೀವು 100% ಬಂದ್ಬಿಟ್ಟು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಕೆಲವರು ಫೀಸ್ ಪೇಮೆಂಟ್ ಆಫ್ಟರ್ ನಿಮ್ಮದು ಎಕ್ಸಾಮ್ ಆದ ನಂತರ ಪ್ರೊಸೆಸ್ ಇದು. ಲೈಕ್ ಫೀಸ್ ಪೇಮೆಂಟಲ್ಲಿ ವಿಳಂಬ ಕೂಡ ಮಾಡ್ತಾರೆ, ಅದರಿಂದ ಕೂಡ ಸೀಟ್ ರದ್ದಾಗ್ಬೋದು. ಫೀಸ್ನ ಪೇಮೆಂಟ್ ಮಾಡಿ ಅದನ್ನು ಕೂಡ ಪ್ರಿಂಟ್ಔಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಕೆಲ ವಿದ್ಯಾರ್ಥಿಗಳು ಕ್ಯಾಸ್ಟ್ ಕ್ಯಾಟಗರಿಯಲ್ಲಿ ಕರೆಕ್ಟಾಗಿ ಡಿಕ್ಲೇರ್ ಕೂಡ ಮಾಡಿರಲ್ಲ, ಅವರಿಗೆ ಸಮಸ್ಯೆ ಆಗ್ಬೋದು. ನಿಮ್ಮ ಸೀಟ್ ಕೂಡ ನೀವು ಕಳೆದುಕೊಳ್ಳ ಹೋಗ್ಬೋದು. ಲೈಕ್ ನೋಡ್ಕೊಳ್ಳಿ, ಯಾರೆಲ್ಲ ಈ ರೀತಿ ಸಮಸ್ಯೆ ಆಗಿದೆ ಅವರು ಎಡಿಟ್ ಆಪ್ಷನಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಯಾವುದೇ ರೀತಿ ಕ್ಯಾಟಗರಿ ವೈಸ್ ಅಂಡ್ ಕ್ಯಾಸ್ಟ್ ಸಮಸ್ಯೆ ಇದ್ದರೆ ಎಲ್ಲ ಸರಿ ಇದೆಯಾ ಅನ್ನೋದನ್ನ ನೋಡ್ಕೊಳ್ಳಿ, ಡಿಸೈಡ್ ಕೂಡ ಮಾಡಿ. ಮೈನ್ ಥಿಂಗ್ ಅನಧಿಕೃತ ಮಾರ್ಗದರ್ಶನ. ಮೈನ್ ಥಿಂಗ್ ಇದನ್ನು ಗ್ಯಾಪ್ ನೋಡ್ಕೊಳ್ಳಿ. ಇದು ಮೇನ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರು ಹಣ ಎಸ್ಕೊಂಡು ನಿಮಗೆ ಮೋಸ ಮಾಡೋದು, ನಿಮಗೆ ನಿಮ್ಮ ಅರ್ಜಿಯನ್ನು ತುಂಬಿಕೊಡ್ತಾರೆ. ಕೆಲವರು ನಿಮ್ಮ ಡಾಟಾಗಳನ್ನು ತಪ್ಪಾಗಿ ಎಂಟ್ರಿ ಕೂಡ ಮಾಡೋದು, ಕೆಲವರು ನಿಮ್ಮನ್ನು ಮೋಸ ಮಾಡೋದು, ಕೆಲವರು ನಿಮ್ಮನ್ನು ಸೀಟ್ ಕೊಡಿಸ್ತೀನಿ ನಿಮಗೆ ಆ ರೀತಿ ಸಹಾಯ ಮಾಡ್ತೀರಾ ಅಂತೇಳಿ ನಿಮಗೆ ಮೋಸ ಮಾಡ್ತಾರೆ. ಈ ರೀತಿ ಫೇಕ್ ವ್ಯಕ್ತಿಗಳು ಕೂಡ ಇರ್ತಾರೆ. ಅದರ ವಿರುದ್ಧ ಕೂಡ ನೀವು ಎಚ್ಚರಿಕೆಯಾಗಿರಬೇಕಾಗುತ್ತೆ. ಇದು ಕಾಮನ್ ಮೇಜರ್ ಮಿಸ್ಟೇಕ್ಸು. ಲೈಕ್ ಇದನ್ನು ಜಸ್ಟ್ ನೀವು ಇನ್ಫಾರ್ಮೇಷನ್ ಆಗಿ ಇಟ್ಕೊಳ್ಳಿ. ನಿಮಗೆ ಆಫ್ಟರ್ ನಿಮಗೆ ಎಕ್ಸಾಮ್ ಎಲ್ಲ ಮುಗ್ದು ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ಇದು ಸಹಾಯ ಆಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ. ಬಟ್ ಲಾಸ್ಟ್ ಹೇಳೋದ್ನಲ್ಲ, ಕೆಲವರು ಮೋಸ ಮಾಡೋರು ಇರ್ತಾರೆ, ಕೆಲವರು ಸ್ಕ್ಯಾಮ್ ಕೂಡ ಮಾಡೋರು ಇರ್ತಾರೆ. ಲೈಕ್ ನಿಮ್ಮದು ಸೀಟ್ ಕೊಡಿಸ್ತೀವಿ, ಅದು ಮಾಡ್ತೀವಿ ಅಂತ ಅದರ ಹಿಂದೆ ನೀವು ಹೋಗಬೇಡಿ. ಇಷ್ಟು ಇವತ್ತಿನ ಮುಖ್ಯವಾದ ಮಾಹಿತಿ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.